हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् एलमेलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुन्मम। हरिः ओम्। ಶ್ರೀಶಾಪಾಹಿ. ಶ್ರೀ ಪುರಂದರದಾಸ ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಬೃಹತ್ ಸಾಗರದ ಮಧ್ಯದಲ್ಲಿ 81ನೆಯ ಗದ್ಯದಲ್ಲಿ ಪುರಾಣ ಪುರುಷೋತ್ತಮ ಎಂಬುದರಲ್ಲಿ ಗಾರುಡ ಪುರಾಣ, ಅತ್ಯಂತ ಸಾತ್ವಿಕವಾದ ಗಾರುಡ ಪುರಾಣವನ್ನು ವಿಮರ್ಶಿಸುತ್ತಿದ್ದವು. ಅದನ್ನು ಮುಂದುವರೆಸಿಕೊಂಡು ಹೋಗೋಣ. ಶ್ರೀರೂಪಶ್ಚೈವ ಪುಂರೂಪಃ ಯಸ್ಮಾನ್ನಾರಾಯಣಸ್ಥಿತಃ ಪುಮಾನ್ ಶ್ರೀ ಚ ಇತಿ ವಾಚ್ಯೋ ಅಥೋ ವೈಲಕ್ಷಣ್ಯಾನ್ನ ಚೋಚ್ಯತೆ. ವಿಷ್ಣೋ ನಪುಂಸಕಾರೋ ನೈವಾಸ್ತಿ ಕ್ವಚನ ಪ್ರಭೋಃ ತಥಾಪೇರಾಗ ಕೃಷ್ಣತ್ವಾತ್ ತಶಬ್ದೈರೇಪಿ ಕಚ್ಯತೆ. ಭಗವಂತನ ಆರಾಧನೆ ಮಾಡಬೇಕು. ನಾವು ಭವಸಾಗರದಲ್ಲಿ ನಾವು ಹುಟ್ಟಿ ಬಂದಿದ್ದೇವೆ. ಈಗ ನಮ್ಮ ಮುಂದಿನ ಮಾರ್ಗ ಏನು? ಭವಸಾಗರವನ್ನು ದಾಟಿ ಮೋಕ್ಷದ ಪಥವನ್ನು ಹಿಡಿಯುವುದು. ಇದಕ್ಕಾಗಿ ನಮಗೆ ನಾವಿಕ ಬರತಕ್ಕಂಥವನು, ಗೈಡ್ ಬರ್ತಕ್ಕಂಥವನು ಯಾರು ಅಂದರೆ ಭಗವಂತ ಮಾತ್ರ. ಅವನೇ ಪುರಾಣ ಪುರುಷೋತ್ತಮ. ಇವನು ಯಾವ ರೂಪದಲ್ಲಿ ಬರ್ತಾನೆ ಅಂತ ತಿಳಿಸಬೇಕೋಸ್ಕರವಾಗಿ ಮ್ಯಾಪ್ ಎಂಬತಕ್ಕಂಥದ್ದು ಕೇವಲ ನಾವು ದೇಶವನ್ನು ನೋಡುವುದಲ್ಲ, ಕಾಲವನ್ನು ನೋಡುವುದಲ್ಲ, ವ್ಯಕ್ತಿಯನ್ನು, ಪುರುಷೋತ್ತಮನನ್ನೂ ತಿಳಿಸುತ್ತಾ ಇದೆ. ಭಗವಂತ 2 ರೂಪದಲ್ಲಿ ಇದ್ದಾನೆ. ಯಾವುದು? ಸ್ತ್ರೀ ರೂಪದಲ್ಲೂ ಇದ್ದಾನೆ, ಪುಂ ರೂಪದಲ್ಲೂ ಇದ್ದಾನೆ. ಇವನು ನಾರಾಯಣ ಅಂತ ಹೆಸರು. ಯಾಕೆ ಸ್ತ್ರೀ ಮತ್ತು ಪುಂ ಅಂದರೆ ಜೀವನದಲ್ಲಿರ್ತಕ್ಕಂಥದ್ದು ಕೇವಲ 2 ವರ್ಗ, ಒಂದು ಸ್ತ್ರೀಯರು ಮತ್ತು ಪುರುಷರು. ಎಲ್ಲಕ್ಕೂ ಮೂಲನಾಗಿರ್ತಕ್ಕಂಥ ಭಗವಂತನು ಸ್ತ್ರೀ ಪುರುಷನಲ್ಲೂ ಇದ್ದಾನೆ, ಪುರುಷ ರೂಪನಾಗಿಯೂ ಇದ್ದಾನೆ ಅಂತ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಎಲ್ಲ ಸ್ತ್ರೀಯರು ಸ್ತ್ರೀ ರೂಪವನ್ನೇ ಚಿಂತಿಸಬೇಕು, ಎಲ್ಲ ಪುರುಷರು ಪುರುಷ ರೂಪವನ್ನೇ ಚಿಂತಿಸಬೇಕು ಎಂಬುದು ಮೊಟ್ಟ ಮೊದಲಿಗೆ ನಾವು ನಿರ್ಧರಿಸಿಕೊಳ್ಳಬೇಕು. ನಾವು ಯಾವ ಟ್ರೈನ್, ಯಾವ ಕ್ಲಾಸ್ ಎಂಬತಕ್ಕಂಥ ಹೇಗೆ ನಿರ್ಧಾರ ಮಾಡಿಕೊಡ್ತೀವಿ? ನಾವು ಬೇರೆ ಬೋಗಿಯನ್ನು, ಬೇರೆ ಕ್ಲಾಸನ್ನು, ಬೇರೆ ರೈಲನ್ನು ತೊಗೊಂಡ್ರೆ ಹೇಗೆ ಪ್ರಯೋಜನವಾಗತ್ತೆ? ಆದ್ದರಿಂದ ಒಂದು ನಿಶ್ಚಿತವಾದ ತತ್ವಜ್ಞಾನ ಏನು? ಜೀವಿಗಳಲ್ಲಿ 2 ವಿಧ. ಒಬ್ಬರು ಸ್ತ್ರೀಯರು ಮತ್ತು ಪುರುಷರು. ಸ್ತ್ರೀಯರಾಗಿರ್ತಕ್ಕಂಥ ಯಾವ ಯೋನಿಯಲ್ಲಿದ್ದರು, ಎಲ್ಲಿ ಹುಟ್ಟಿದರು, ಎಲ್ಲಿ ಸತ್ತರು, ಮೋಕ್ಷದಲ್ಲಿದ್ದರೂ ಸ್ತ್ರೀಯರಾಗಿಯೇ ಇರುತ್ತಾರೆ, ಪುರುಷರು ಪುರುಷರಾಗಿಯೇ ಇರುತ್ತಾರೆ. ಇದು ಅತ್ಯಂತ ಮಹತ್ತಾದ, ಅತ್ಯಂತ ನಿಖರವಾದ ಮಹತ್ ಸತ್ಯವಾಗಿದೆ. ಇದಕ್ಕೆ ಅಪರಾಪವಾದಂತೆ ಮನುಷ್ಯ ಮಧ್ಯವರ್ತಿಯಲ್ಲಿ ಅಂದರೆ ತಮ್ಮ ಭವಸಾಗರದಲ್ಲಿ ಅತ್ಯಂತ ಹೆಚ್ಚು ಪಾಪವನ್ನು ಮಾಡಿದಾಗ ಹೇಗೆ ಶಿಕ್ಷೆಯನ್ನು ಕೊಟ್ಟಂತೆ ಸ್ತ್ರೀ ದೋಷದಲ್ಲಿ, ಪುರುಷ ದೋಷದಿಂದ ನಾವು ಸ್ತ್ರೀಯೂ ಅಲ್ಲ ಪುರುಷನಲ್ಲ ಎಂಬತಕ್ಕಂಥ ಅವಸ್ಥೆಯನ್ನು ಭಗವಂತ ಕೊಡ್ತಾನೆ. ಅದು ಕೇವಲ ತಾತ್ಕಾಲಿಕವಾದದ್ದು. ಸ್ತ್ರೀ ಎಂದು ಪುರುಷರಾಗುವುದಿಲ್ಲ, ಪುರುಷ ಎಂದು ಸ್ತ್ರೀ ಆಗುವುದಿಲ್ಲ ಎಂಬತಕ್ಕಂಥದ್ದು ನಾವು ಚೆನ್ನಾಗಿ ತಿಳಿಯಬೇಕು. ಆದ್ದರಿಂದ
ನಮ್ಮ ನಾವಿಕ ಹೇಗಿರುತ್ತಾನೆ ಎಂಬತಕ್ಕಂಥದ್ದು ಮೊಟ್ಟ ಮೊದಲಿಗೆ ನಿರ್ಧರಿಸಿಕೊಳ್ಳಬೇಕು. ನೋಡಿ ಗರುಡ ಪುರಾಣದ ಮಹತ್ವ. ನಾರಾಯಣಾದಿರೂಪೇಣ ಪಂಚದೈವ ಹರಿಸ್ಥಿತಃ ತನ್ನಾಮಭಿಶ್ಚ ಶ್ರೀರೂಪೈಃ ಸಮೇತಿ ಸಕೇಶವಃ ಯಸ್ಸಂದನಂ ವಹಂತೆ ತೇ ದೇವಾ ಭಾರ್ಯಾ ಸಮನ್ವಿತಾಃ ಆದಿದೈವೇ ತದಾಧ್ಯಾತ್ಮೇ ಜೀವದೇಹಾತ್ಮಕಂ ರಥಂ ಸ ಸೂರ್ಯಃ ಸೂರ್ಯಭಾರ್ಯಾಃ ಚಕ್ಷುರ್ದ್ವಯಸಮಾಶ್ರಿತೌ ವಹತೌ ಅಶ್ವಾತ್ಮಕೋ ದೇಹಂ ನಾರಾಯಣರಥಾತ್ಮಕಂ ಸೋಮಶ್ಚ ರೋಹಿಣಿಶ್ಚೈವ ದಕ್ಷವಾಮಶ್ರುತಿಸ್ಥಿತೌ ಉಭಯೋಃ ಪಕ್ಷಯೋಃ ಸ್ಥಿತ್ವಾ ವಹತೋ ಅಶ್ವತ್ಥಾತ್ಮಕೋ ತಯೋಃ ಉದ್ಧಾರಣಾರ್ಥಮೇತೇಷಾಂ ಉಮಾವಾಚಿ ಸಮಾಸ್ಥಿತಃ ನಾಗಾಕಾರೈವ ರಶ್ಮಿಸ್ತು ತ್ವಮಗದ್ವೈ ವೈಷ್ಣವೇ ರಥೇ ಮನಸ್ಥಿತಃ ಶಿವಶ್ಚಾತ್ರ ಮನೋ ನಾಮ ಮಹಾಬಲಃ ಅಭವತ್ಸಾರಥಿ ವಿಷ್ಣೋಃ ವಿಷ್ಣುವಾಯುಶ್ಚ तं ರಥಂ ಪ್ರಕೃಷ್ಟಾನಂದರೂಪತ್ವಾತ್ ಪ್ರಾಣಾಖ್ಯಾವತಿ ತಿಷ್ಠತಿ ತಾಮೇವ ಚಾಶ್ವಿನಾಮೌನೌ ಹಯಸ್ಯ ಜಗದೀಶ್ವರೌ. ಐತರೇಯ ಭಾಷೆಯಲ್ಲಿ ಅತ್ಯಂತ ಮಹತ್ವದ ಪ್ರಮೇಯವನ್ನು ಶ್ರೀಮದಾನಂದ ತೀರ್ಥರು ತಿಳಿಸಿಕೊಟ್ಟಿದ್ದಾರೆ. ನಮ್ಮ ದೇಹದಲ್ಲೇ ದೇಹಸ್ಥನಾಗಿರ್ತಕ್ಕಂಥವನೇ ಭಗವಂತ. ನಾವು ಕಣ್ಣಲ್ಲಿ ನೋಡುವುದರಿಂದ ಇಲ್ಲಿ ಸೂರ್ಯನಲ್ಲಿ ನಿಂತು ನಮಗೆ ಪ್ರಕಾಶವನ್ನು ಕೊಡುತ್ತಾ ಇದ್ದಾನೆ. ಎರಡು ಕಣ್ಣಲ್ಲಿ ಸೂರ್ಯ ಭಾರ್ಯ ಮತ್ತು ಸೂರ್ಯ ಮತ್ತು ಅವನ ಹೆಂಡತಿ ಇದ್ದಾರೆ ಅಂತ ತಿಳಿಯಬೇಕು. ವಹತೌ ಅಶ್ವಾತ್ಮಕೌ, ಎರಡು ಮೂಗು, ಎರಡು ಕಿವಿ, ಎಲ್ಲೆಲ್ಲೂ ಸಹ ಆಯಾ ದೇವತೆಗಳು ಮತ್ತು ಆ ದೇವತೆಗಳ ಹೆಂಡತಿ ಅಂದರೆ ಅವರ ಪತ್ನಿ, ಅವರು ಅಭಿಮಾನಿಗಳಾಗಿ ಅವರಲ್ಲಿ ಭಗವಂತ ನಿಂತು ಈ ಇಂದ್ರಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೋಮಶ್ಯ ರೋಹಿಣಿ ಶೈವ ದಕ್ಷ ವಾಮ ಶ್ರುತಿ ಸ್ಥಿತಃ. ಸೋಮ ಎಂದರೆ ಯಾವ ಚಂದ್ರ, ಅವನು ರೋಹಿಣಿ ಸಹಿತವಾಗಿ ನಮ್ಮ ಇಂದ್ರಿಯಗಳಲ್ಲಿ ಇರ್ತಾರೆ. ಪ್ರತಿಯೊಂದು ಇಂದ್ರಿಯದಲ್ಲಿ ಪ್ರತಿಯೊಂದು ಆಪಾದ ಮೌಳಿ ಪರ್ಯಂತಂ ಅಂತ ನಾವು ಏನು ಭಗವಂತನ ಆರಾಧನೆ ಮಾಡುತ್ತೇವೆ, ಅದರಂತೆ ನಮ್ಮ ಶರೀರದ ಆಪಾದ ಮೌಳಿ ಪರ್ಯಂತವಾಗಿಯೂ ಎಲ್ಲ ಜೀವರು ಆಶ್ರಯವಾಗಿ ತತ್ವಾಭಿಮಾನಿ ರೂಪವಾಗಿ ದೇವತೆಗಳು ನಿಂತಿದ್ದಾರೆ. ಅವರು ಅಲ್ಲಿ ಭಗವಂತನ ಆರಾಧನೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಆರಾಧನೆ ಮಾಡುವುದರಿಂದಲೇ ಅವರೆಲ್ಲರೂ ಸಾರಥಿ ಎನಿಸಿಕೊಂಡಿದ್ದಾರೆ. ದೇಹ ಎಂಬ ರಥವನ್ನು ನಡೆಯುವುದಕ್ಕೆ ಸಾರಥಿ ಯಾರು ಅಂದರೆ ತತ್ವಾಭಿಮಾನಿ ದೇವತೆಗಳು. ಇವರಲ್ಲಿ ನಿಜವಾಗಿ ಇರ್ತಕ್ಕಂಥವನು ಯಾರು ಅಂದರೆ ಮುಖ್ಯ ಪ್ರಾಣ. ಅವನ ಒಳಗಡೆ ಇರ್ತಕ್ಕಂಥವನು ಯಾರಪ್ಪ ಅಂದರೆ ಮಹಾವಿಷ್ಣು. ಆದ್ದರಿಂದ ಈ ದೇಹಕ್ಕೆ ರಥ ನಡೆಯುವುದಕ್ಕೆ ಸಾರಥಿಯರು ತತ್ವಾಭಿಮಾನಿ ದೇವತೆಗಳು, ವಾಯುದೇವರು ಮತ್ತು ಭಗವಂತ ಎಂಬುದನ್ನು ತಿಳಿಯಿರಿ. ಇದು ಅತ್ಯಂತ ಮಹತ್ತಾದ ರಹಸ್ಯವಾದ ವಿಷಯ ಗರುಡ ಪುರಾಣದಲ್ಲಿ ನಮಗೆ ತಿಳಿತಾ ಇದೆ. ಐತರೇಯ ಭಾಷೆಯಲ್ಲಿ ಶ್ರೀಮದಾನಂದ ತೀರ್ಥರು ಎಂದು ತೋರಿಸಿದ್ದಾರೆ. ಬೃಹತ್ ಭಾಷೆಯಲ್ಲಿ ಭೇದೇರೇವ ಜಗತ್ಸರ್ವಂ ಭೇದೇನ ಈಶಂ ಗುಣೈ ಸಹ ಭೇದೇನ ಜೀವಾನನ್ಯೋನ್ಯಂ ಮುಕ್ತಾ ಪಶ್ಯಂತೆ ಸರ್ವಶಃ ನಿಶೇಷ ದುಃಖಹೀನಶ್ಚ ಕೇವಲಂ ಸುಖಭೋಗಿನಃ ಜನ್ಮ ಮೃತ್ಯುವಿಹೀನಶ್ಚ ಕಾಲಸಂಬಂಧವರ್ಜಿತಾಃ ರಜಸ್ತಮಸತ್ವಹೀನಾಃ ಪ್ರಕೃತ್ಯಾ ಚ ವಿವರ್ಜಿತಾಃ. ಪರಸ್ಯ ಬ್ರಹ್ಮಣೋ ವಿಷ್ಣೋಃ ಹಯಶೀಷ್ಯಾದಿತೀತವಾನ್ ಬ್ರಹ್ಮವಿದ್ಯಾ ಇಮಾಂ ಬ್ರಹ್ಮ ತತಃ ಸನಕ ಏವ ಚ. ಬೃಹತ್ ಭಾಷೆಯಿಂದ ಇಡೀ ಜಗತ್ತಿನಲ್ಲಿ ನಾವು ಏನು ನೋಡುತ್ತೇವೆ? ಪಂಚಭೇದವನ್ನು ನೋಡುತ್ತೇವೆ. ಜೀವರಲ್ಲಿ ಭೇದವಿದೆ.
ಅದರಂತೆ ತತ್ವಾಭಿಮಾನಿ ದೇವತೆಗಳೇ ಭೇದವಿದೆ. ಅವರಿಂದ ಅವರ ಪತ್ನಿಯರು ಭಿನ್ನವಾಗಿದ್ದಾರೆ. ಇವರಲ್ಲಿ ಭಿನ್ನನಾಗಿ ಭಗವಂತ ಇದ್ದಾನೆ. ಆದರೆ ಭಗವಂತನಲ್ಲಿ ಭಿನ್ನತೆ ಇಲ್ಲ. ಎಷ್ಟು ರೂಪದಿಂದ ಭಗವಂತನಿದ್ದರೂ ಎಲ್ಲವೂ ಏಕರೂಪ. ಯಾರು ಇದನ್ನು ತಿಳಿದುಕೊಳ್ಳುತ್ತಾರೋ ಮುಕ್ತ ಪಶ್ಯಂತೆ ಸರ್ವಶಃ, ಅವರು ಭವರೋಗದಿಂದ ಮುಕ್ತರಾಗಿ ಮೋಕ್ಷವನ್ನು ಹೊಂದುತ್ತಾರೆ. ನಿಶೇಷ ದುಃಖ ಹೇನಸ್ಯ, ನಮಗೆ ಇರ್ತಕ್ಕಂಥ ಅವಿದ್ಯಾರೂಪಕವಾದ ದುಃಖಾದಿಗಳಿಂದ ಏನಿದೆ ಇದು ಸಂಪೂರ್ಣವಾಗಿ ನಾಶ ಹೊಂದಿ ಕೇವಲ ಸುಖವನ್ನು ಹೊಂದತಕ್ಕಂಥ ಮೋಕ್ಷದಲ್ಲಿ, ಅಂದರೆ ಸಾತ್ವಿಕ ಜೀವನ ಸ್ವರೂಪ ಕೇವಲ ಸುಖ ಆನಂದ ರೂಪವಾಗಿರುತ್ತದೆ. ಭವಲೋಕದಲ್ಲಿ ಸಂಸಾರದಲ್ಲಿ ಮಿಶ್ರಿತವಾಗಿರುತ್ತದೆ. ಅದು ಪ್ರಕೃತಿ ಗುಣದಿಂದ ಇರುತ್ತದೆ. ಆದ್ದರಿಂದ ಈ ಪ್ರಕೃತಿ ಸಂಬಂಧವಾದ ದುಃಖವಾಗಲಿ ಸುಖವಾಗಲಿ ಇದು ನೈಜ ಸ್ಥಿತಿಯಾದುದಲ್ಲ. ಆದ್ದರಿಂದ ಪರಸ್ಯ ಬ್ರಹ್ಮಣೋ ವಿಷ್ಣು, ಇದೆಲ್ಲವನ್ನು ಪಾರುಗಾಣಿಸಬೇಕಂದಾಗ ಪುರಾಣ ಪುರುಷೋತ್ತಮನನ್ನು ನಾವು ತಿಳಿಯಬೇಕು. ಯಾಕೆ ತಿಳಿಯಬೇಕು? ಇವೆಲ್ಲರಲ್ಲೂ ಮಧ್ಯದಲ್ಲಿದ್ದರೂ ಸಹ ನಿರ್ಲಿಪ್ತನಾಗಿ ಭಗವಂತನಿರುತ್ತಾನೆ. ಏಕೆ? ಅವನಿಗೆ ಸ್ವರೂಪ ಶರೀರ ಮಾತ್ರವೇ ಇತ್ತು. ನಮ್ಮಂತೆ ಯಾವ ಅನಾದಿಯಾದ ಪ್ರಕೃತಿ ಸಂಬಂಧವಾದ ಅನಿತ್ಯವಾದ ಶರೀರ ಸಂಪರ್ಕವಿಲ್ಲ. ನಿತ್ಯನಾದ ಸ್ವರೂಪ ಇರುವುದರಿಂದ ಅವನು ನಿರ್ಲಿಪ್ತನಾಗಿದ್ದಾನೆ. ಇದು ಮುಖ್ಯವಾದ ವಿಷಯವಾಗಿದೆ. ಚಾಂದೋಗ್ಯ ಭಾಷೆಯಲ್ಲಿ ಮತ್ತೆ ಹೇಳುತ್ತಾರೆ, ಸುವಿರುದ್ಧಾ ಅಶ್ರುತಾಶ್ಚ ಗುಣಾ ಸಂತೈವ ಸರ್ವಶಃ ದೋಷಾ ಕೇಪಿ ನ ಸಂತೈವ ಶ್ರುತಾಪಿ ತು ಸರ್ವಶಃ. ಭಗವಂತನಲ್ಲಿ ಯಾವುದೂ ವಿರುದ್ಧವೇ ಇಲ್ಲ. ಸುವಿರುದ್ಧ ಅಶ್ರುತಾಶ್ಚ ಗುಣ, ನಾವು ವೇದದಲ್ಲಿ ಏನು ಗುಣವನ್ನು ಕೇಳ್ತೀವೋ ವೇದವೇದ್ಯೋತಾಗಿರ್ತಕ್ಕಂಥ ಭಗವಂತನಲ್ಲಿ ಅದು ಇದೆ. ಸಂತೈವ ಸರ್ವಶಃ, ಸದಾ ಕಾಲ ಇರದೆ. ದೋಷ ಎಂಬತಕ್ಕಂಥದ್ದು ಯಾವ ಕಾಲದಲ್ಲೂ ಎಲ್ಲೂ ನಾವು ಚಿಂತಿಸುವಂತಿಲ್ಲ. ಅಂದರೆ ಗುಣಪೂರ್ಣ ಮತ್ತು ದೋಷ ದೂರ, ಇದು ಎರಡು ನಮಗೆ ಕಣ್ಣುಗಳು. ನಮ್ಮ ಚಿಂತನೆಗೆ, ಯಾವುದೇ ಶಾಸ್ತ್ರ ಚಿಂತನೆಗೆ ಎರಡು ಜೇಗಳಾಗಿ ಇರತಕ್ಕಂಥದ್ದು ಯಾವುದು? ಗುಣಪೂರ್ಣತ್ವ ಮತ್ತು ದೋಷ ದೂರತ್ವ. ಇದು ಭಗವಂತನಲ್ಲಿ ನಾವು ಚಿಂತಿಸಬೇಕು ಎಂಬುದಾಗಿ ಗಾರುಡ ಪುರಾಣದಲ್ಲಿ ಪ್ರಸಕ್ತವಾಗಿದೆ. ಪರಿಪೂರ್ಣ ನಿರೂಪಾಣಿ ಸಾಮಾನ್ಯ ಕೆಲ ರೂಪತಃ ತಥಾಪಿ ಅಪೇಕ್ಷ ಮಂದಾನಂ ದೃಷ್ಟಿಂ ತ್ವಾಂ ಋಷಯೋಪಿ ಪರಾವರಂ ವದಂತ್ಯೇಮ ಹಿ ಅಭಕ್ತಾರಂ ವಿಮೋಹನಂ. ಅತ್ಯಂತ ಶುಚಿಯಾದ ಭಗವಂತನನ್ನು ಪರಿಪೂರ್ಣನಾದರೂ ಸಹ ಸಾಮಾನ್ಯವಾದ ರಾಜಸ ವ್ಯಕ್ತಿಗಳು ಅವನಲ್ಲಿ ದೋಷವನ್ನು ಕಾಣುತ್ತಾರೆ. ಇವರು ಅಭಕ್ತರು ಮತ್ತು ತಮ್ಮ ಮೋಹದಿಂದ ಭ್ರಾಂತಿಯಿಂದ ನೋಡುತ್ತಾರೆ ಅಂತ ಗೀತಾ ಭಾಷೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ ಗರುಡ ಪುರಾಣದಿಂದ. ಆದ್ದರಿಂದ ಹೇಗಿರಬೇಕು ಜ್ಞಾನಿಗಳು ಅಂದರೆ ಸ್ಥಿತಪ್ರಜ್ಞೋಪಿ ಯಸ್ತೂರ್ಧ್ವಂ ಪ್ರಾಪ್ಯ ರೌದ್ರಂ ಪದಂ ತತಃ ಸಾಂಕರ್ಷಣಂ ತಥೋ ಮುಕ್ತಿಂ ಅಗಾದ್ವಿಷ್ಣು ಪ್ರಸಾದತಃ. ಸ್ಥಿತಪ್ರಜ್ಞನಾಗಿದ್ದರೆ ಅವನು ಮುಕ್ತಿಯ ವಿಷ್ಣು ಪ್ರಸಾದದಿಂದ ಒದಗುತ್ತದೆ. ಜ್ಞಾನೀನಂ ಕರ್ಮಯುಕ್ತಾನಂ ಕಾಯತ್ಯಾಗಕ್ಷಣೋ ಯದಾ ವಿಷ್ಣು ಮಾಯಾ ತದಾ ತೇಷಂ ಮನೋಬಾಹ್ಯಂ ಕರೋತಿ. ಜ್ಞಾನಿಯಾದವನು ಏನು ಮಾಡಬೇಕು? ಕರ್ಮಯುಕ್ತವಾಗಿ ಕಾರ್ಯತ್ಯಾಗ ಕ್ಷಣ, ಇಡೀ ಶರೀರವನ್ನು ತನ್ನದಲ್ಲ, ತಾನು ಅದರಿಂದ ಭಿನ್ನನಾಗಿದ್ದೇನೆ ಎಂಬತಕ್ಕಂಥದಕ್ಕಾಗಿ ಇಡೀ ತ್ಯಾಗ ಮಾಡಬೇಕು.
ನಮಗೆ ಏನು ಕೊಟ್ಟಿದ್ದಾರೆ ಇದು ನಮ್ಮದಲ್ಲ ಎಂಬತಕ್ಕಂಥ ಬುದ್ಧಿಯೇ ತ್ಯಾಗ ಬುದ್ಧಿ. ಈಗ ಯಾಕೆ ನಮಗೆ ಬರುತ್ತಾ ಇಲ್ಲ ಅಂದರೆ ವಿಷ್ಣು ಮಾಯಾದಿಂದ ಅದು ಬಂದಿಲ್ಲ. ಜ್ಞಾನಿಯಾದವನು ವಿಷ್ಣು ಮಾಯವನ್ನು ತಿಳುಕೊಂಡಾಗ ವಿಷ್ಣು ಪ್ರಸಾದದಿಂದ ವಿಷ್ಣು ತನ್ನ ಮಾಯವನ್ನು ಸರಿಸುತ್ತಾನೆ. ಇದು ಗರುಡ ಪುರಾಣದ ವಾಕ್ಯ. ಗೀತಾ ಭಾಷೆಯಲ್ಲಿ ಶ್ರೀಮದಾನಂದ ತೀರ್ಥರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಇದನ್ನು ಹೇಗೆ ತಿಳಿಬೇಕಪ್ಪ ಅಂದರೆ ಅಪೌರುಷೇಯ ವೇದೇಶು ವಿಷ್ಣು ವೇದೇಶ ಚೈವಹಿ ಸರ್ವತ್ರಯೇ ಗುಣ ಪ್ರೋಕ್ತ ಸಂಪ್ರದಾಯಗತಶ್ಚಯೇ ಸರ್ವಸ್ವೈಃ ಸಹ ವಿಜ್ಞಾಯ ಯೇ ಪಶ್ಯಂತ ಪರಂ ಹರಿಂ ತೇಷಾಮೇವ ಭವೇನ್ಮುಕ್ತಿ ನಾನ್ಯತಾ ಕಸಂಚನ. ಭಗವಂತ ನಮ್ಮಂತೆ ಎಂದು ಎಂದೂ ತಿಳಿಯಬಾರದು. ಅವನು ಪುರಾಣ ಪುರುಷೋತ್ತಮ, ಕ್ಷರಾಕ್ಷರಾಭ್ಯಾಂ ಉತ್ತಮ ಅಂತ ತಿಳಿಯಬಾರದು. ಕ್ಷರಾಕ್ಷರಗಿಂತ ಅವನು ಬೇರೆಯೇ ಪುರುಷನಾಗಿದ್ದಾನೆ. ಕ್ಷರಾಕ್ಷರ ಪುರುಷರು ಅಸ್ವತಂತ್ರರು, ಭಗವಂತ ಉತ್ತಮ ಪುರುಷ, ಸ್ವತಂತ್ರ ಪುರುಷ. ಆದ್ದರಿಂದ ಅಪೌರುಷೇಯ ವೇದವ ವಿಷ್ಣುವನ್ನು ತಿಳಿಸಿಕೊಡ್ತಾ ಇದೆ. ಸರ್ವತ್ರ ಅನುಗುಣದಿಂದ ಪೂರ್ಣನಾಗಿದ್ದಾನೆ ಅಂತ ಚೆನ್ನಾಗಿ ತಿಳಿಯಬೇಕು. ಯಾರು ಈ ರೀತಿ ತಿಳಿತಾರೋ ಅವರಿಗೆ ಪಶ್ಯಂತೆ ಪರಂ ಹರಿಂ, ಶ್ರೇಷ್ಠವಾದ ಭಗವಂತನನ್ನು ಪರಿಚಯ ಮಾಡಿಕೊಂಡಂತೆ ಆಗತ್ತೆ. ಇಲ್ಲದೆ ಇದ್ದರೆ ಇಲ್ಲ. ಯಥಾ ಸೃಹಸ್ಕರ್ತವ್ಯಂ ಪಿತೃ ಶತ್ರು ಸುತೇಷು ಚ ತಥಾ ಕರೋತಿ ಪೂಜಾದಿ ಸಮಬುದ್ಧಿ ಸ ಉಚ್ಯತೆ. ಕೃಚ್ಯಾದ್ದೇರೇಪಿ ಯಜ್ಞಾದೇಃ ಜ್ಞಾನಯೋಗೋ ವಿಶಿಷ್ಯತೆ ತತ್ರಾಪಿ ಶೇಷಶ್ರೀ ಬ್ರಹ್ಮ ಶಿವಾದಿ ಜ್ಞಾನತೋ ಹರೇಃ ಜ್ಞಾನಂ ಕೋಟಿಗುಣಂ ಪ್ರೋಕ್ತಂ ಅಧಿಕಂ ವಾ ಮುಮುಕ್ಷುಣಾಂ. ಜ್ಞಾನಿಯಾದವನ ಕರ್ತವ್ಯ ಹೇಗಿರಬೇಕು? ಸಮವಾಗಿ ಕಾಣಬೇಕು. ಯಾರಲ್ಲಿ? ತಂದೆಯಲ್ಲಿ, ಶತ್ರುಗಳಲ್ಲಿ, ಮಕ್ಕಳಲ್ಲಿ ಎಲ್ಲರನ್ನೂ ಒಂದೇ ರೀತಿಯ ನೋಡಬೇಕು. ಏಕೆಂದರೆ ಯಾರೂ ನಮ್ಮವರಲ್ಲ. ಸಮಬುದ್ಧಿಯನ್ನು ಹೊಂದಬೇಕು. ತಥಾ ಕರೋತಿ ಪೂಜಾದಿ, ಈ ರೀತಿಯಲ್ಲಿ ಅವರನ್ನು ಗೌರವಿಸಬೇಕು. ಯಾರು ಈ ರೀತಿಯಲ್ಲಿ ಇರ್ತಾರೋ, ಯಾರಿರ್ತಾರಪ್ಪ ಅಂದರೆ ಉದಾಹರಣೆ ಕೊಡಿ ಅಂದರೆ ತತ್ರಾಪಿ ಶೇಷ ಶ್ರೀ ಬ್ರಹ್ಮ ಶಿವಾದಿ ಜಾನತೋ ಹರಿಹಿ. ಶೇಷದೇವರೇ ಆಗಲಿ, ಲಕ್ಷ್ಮೀದೇವಿಯೇ ಆಗಲಿ, ಬ್ರಹ್ಮದೇವರೇ ಆಗಲಿ, ಶಿವಾದಿ ಎಲ್ಲ ಜನರು ಜಾನ ಏನು ಮಾಡ್ತಾ ಇದ್ದಾರಂದರೆ ಯಾವುದು ತಮ್ಮದಲ್ಲ, ಎಲ್ಲವೂ ಭಗವಂತನದು ಎಂಬ ವಿಶಿಷ್ಟವಾದ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಈ ಧ್ಯಾನ ಎಂಬತಕ್ಕಂಥದ್ದು ಅನಂತ ವ್ರತಗಳಿಗಿಂತ ಅಧಿಕವಾದದ್ದು. ಆದ್ದರಿಂದ ಧ್ಯಾನ ಮಾಡುವುದರಿಂದ ಮುಮುಕ್ಷುಗಳಿಗೆ ರಹದಾರಿ, ನ್ಯಾಷನಲ್ ವೇ ಅಂತ ಹೇಳಿದಂತೆ ದೊಡ್ಡ ಮಾರ್ಗ ಧ್ಯಾನ ಮಾರ್ಗವಾಗಿದೆ. ಆದ್ದರಿಂದಲೇ ನಾವು ಶಿವನನ್ನೇ ಆಗಲಿ, ಬ್ರಹ್ಮದೇವರನ್ನಾಗಲಿ, ಯಾವುದೇ ದೇವತೆಗಳನ್ನ ಯಾವ ರೂಪದಲ್ಲಿ ನೋಡ್ತಾ ಇದ್ದಾರೆ, ಧ್ಯಾನಾಸಕ್ತವಾಗಿ ಕುಳಿತಿರುವುದನ್ನು ನೋಡ್ತಾ ಇದ್ದೇವೆ. ಇದನ್ನು ಕಪಿಲ ಮಹರ್ಷಿಯಾಗಿ ಭಗವಂತನೇ ತೋರಿಸಿಕೊಟ್ಟಿದ್ದಾನೆ, ವೇದವ್ಯಾಸ ದೇವರೇ ತೋರಿಸಿಕೊಟ್ಟಿದ್ದಾರೆ, ಹಾಗೂ ಇಲ್ಲಿ ಅಂದು ತೋರಿಸಿದ್ದಾರೆ ಗರುಡ ಪುರಾಣದಲ್ಲಿ. ಇದು ನಿಜವಾದ ಗೈಡ್, ನಮ್ಮನ್ನು ಮುಂದುವರಿಸಿ ಹೋಗತಕ್ಕಂಥ ರಕ್ಷಕ. ಆದ್ದರಿಂದ ನಾವು ಯಾವ ರೀತಿಯಲ್ಲಿ ನಾವು ಅನುಸಂಧಾನ ಮಾಡಬೇಕು? ಸರ್ವದಾ ಸರ್ವಭೂತೇಷು ಸಮಂ ಮಾಂ ಯಃ ಪಶ್ಯತಿ ಅಚಲಾ ತಸ್ಯ ಭಕ್ತಿ ಸ್ಯಾತ್ ಯೋಗಕ್ಷೇಮ ವಹಾಮಹಂ. ಯಾರು ನನ್ನನ್ನು ಎಲ್ಲರಲ್ಲೂ ನಾನು ಸಮವಾಗಿದ್ದೇನೆ ಅಂದರೆ ಭಗವಂತನಿಗೆ ನ್ಯೂನಾಧಿಕವಿಲ್ಲ, ಅವನು ಸಾರ್ವಭೌಮತ್ವಕ್ಕೆ ಕಂಟಕವಿಲ್ಲ, ಅವನು ಸದಾಕಾಲ ಪುರಾಣ ಪುರುಷೋತ್ತಮ ಎಂಬತಕ್ಕಂಥ ನಿಶ್ಚಲವಾದ ಜ್ಞಾನವನ್ನು ಯಾರು ತಿಳಿತಾರೋ, ಯಾರು ತಿಳಿದು ಅನುಸಂಧಾನ ಮಾಡ್ತಾರೋ ಅವರ ಯೋಗಕ್ಷೇಮ ಮತ್ತು ಅಂದರೆ ಅವರು ಹುಟ್ಟಿಂದ ಇಲ್ಲಿ ತನಕ ಬಂದಿರತಕ್ಕಂಥದ್ದು ಮತ್ತು ಇಲ್ಲಿಂದ ಮೋಕ್ಷಕ್ಕೆ ಕರೆದುಕೊಂಡು ಹೋಗತಕ್ಕಂಥ ಕ್ಷೇಮ ಮಾರ್ಗ, ಯೋಗ ಮಾರ್ಗ ನನ್ನದು. ನಾನು ಅವರನ್ನು ಹಿಡಿಸಿ ಮೋಕ್ಷಕ್ಕೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಬೇಕು ಪ್ರತಿಜ್ಞೆ ಮಾಡಿದ್ದಾನೆ ಭಗವಂತ ಕೃಷ್ಣ ರೂಪವಾಗಿ. ಅದನ್ನು ಗೀತಾ ಭಾಷ್ಯದಲ್ಲಿ ಗಾಢ ಪುರಾಣ ವಾಕ್ಯದಲ್ಲಿದೆ. ಅದನ್ನು ಶ್ರೀಮದಾನಂದ ತೀರ್ಥರು ನಮಗಾಗಿ ತೋರಿಸಿಕೊಟ್ಟಿದ್ದಾರೆ.
ಶಾರೀರಸ್ಸು ತ್ರಿಧಾ ಭಿನ್ನಃ ಜಾಗ್ರದಾದಿಷು ಅವಸ್ಥಿತೇ. ಈ ಯಾವುದೇ ಶರೀರದಲ್ಲಿದ್ದಾಗ ಆ ಜೀವರು 3 ವಿಧ ಅವಸ್ಥೆಯನ್ನು ನೋಡ್ತೇವೆ. ಜಾಗೃತ ಅವಸ್ಥೆ, ನಿದ್ರಾವಸ್ಥೆ ಮತ್ತು ಜಾಗೃತಾವಸ್ಥೆ, ಸುಷುಪ್ತಾವಸ್ಥೆ ಮತ್ತು ನಿದ್ರಾವಸ್ಥೆ ಮತ್ತು ಸುಷುಪ್ತಾವಸ್ಥೆ. ಯಾಕೆ ಈ ಅವಸ್ಥೆಗಳು ಬಂದಿದೆ ಅಂದರೆ ನಾವು ಅಸ್ವತಂತ್ರರು ಅಂತ ತಿಳಿಯೋಕ್ಕೋಸ್ಕರವಾಗಿ. ಭಗವಂತನಿಗೆ ಈ ಅವಸ್ಥೆಗಳು ಇಲ್ಲ. ಏಕೆ ಸ್ವತಂತ್ರ? ಅತ್ಯಂತ ಪ್ರಿಯನಾದ ಬ್ರಹ್ಮದೇವರಿಗೆ ಸುಷುಪ್ತಾವಸ್ಥೆ ಇಲ್ಲ, ಸ್ವಪ್ನಾವಸ್ಥೆ ಇಲ್ಲ. ಅವರು ಸಾಧಿಸಿದ್ದು. ಮುಕ್ತರಿಗಂತೂ ನಿದ್ದೆಯೇ ಇಲ್ಲ. ಅವ್ಯಕ್ತಂ ಪರಮಂ ವಿಷ್ಣು ಪೂಜಿತ ಸ್ವಯೇನಾಸೌ ಮಾಸೈ ಪರಿವೃತ್ತೇನ ಹಿ. ಆದ್ದರಿಂದ ಭಗವಂತನ ಪೂಜೆ ಅಂದ್ರೇನು? ಆರಾಧನೆ ಮಾಡತಕ್ಕಂಥದ್ದು. ಆ ಭಗವಂತ ಪರಿಪೂರ್ಣ, ಗುಣಪೂರ್ಣ ಎಂಬ ಆರಾಧನೆಯೇ ಪೂಜೆ ಎನಿಸಿಕೊಳ್ಳುತ್ತದೆ. ಇದಕ್ಕೆ ಆಧಾರವೇನಪ್ಪ ಅಂದರೆ, ಅದಕ್ಕಾಗಿ ಬ್ರಹ್ಮಸೂತ್ರವನ್ನು ಶ್ರೀ ವೇದವ್ಯಾಸರು ರಚಿಸಿಕೊಟ್ಟಿದ್ದಾರೆ. ಅದನ್ನು ಕಾರಣ ಪುರಾಣದಲ್ಲಿ ವೇದವ್ಯಾಸರು ಅಂದು ತೋರಿಸಿದ್ದಾರೆ. ಅರ್ಥೋಯಂ ಬ್ರಹ್ಮಸೂತ್ರಾಣಂ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ತ್ರಿಭಾಷ್ಯರೂಪೌಸು ವೇದಾಸ ಪರಿಬೃಂಹಿತ ಪುರಾಣಾನಾಂ ಸಾರರೂಪಃ ಸಾಕ್ಷಾತ್ ಭಗವದೋದಿತಃ ದ್ವಾದಶಸ್ಕಂಧ ಸಂಯುಕ್ತೋಯಂ ಶತವಿಚ್ಛೇದ ಸಂಯುತಃ ಗ್ರಂಥೋ 18,000 ಶ್ರೀಮದ್ಭಾಗವತಾದಿಭಿಃ. ನೋಡಿ, ಗಾರುಡ ಪುರಾಣಕ್ಕೂ ಭಾಗವತಕ್ಕೂ ಸರ್ವಶಾಸ್ತ್ರಕ್ಕೂ ಯಾವ ರೀತಿ ಅನ್ಯೋನ್ಯವಾದ ಸಂಬಂಧವನ್ನು ಶ್ರೀ ವೇದವ್ಯಾಸ ದೇವರು ತಿಳಿಸಿಕೊಟ್ಟಿದ್ದಾರೆ. ಬ್ರಹ್ಮಸೂತ್ರಗಳು, ಮಹಾಭಾರತ ಇದೆಲ್ಲವೂ ಯಾತಕ್ಕೋಸ್ಕರವಾಗಿ ಗಾಯತ್ರಿ ತ್ರಿಭಾಷೆ ರೂಪ ವೇದಾರ್ಥವನ್ನು ತಿಳಿಸಿಕೊಳ್ಳೋಕ್ಕೋಸ್ಕರ ಗಾಯತ್ರಿ ಕೊಟ್ಟಿದ್ದಾರೆ. ಭಾರತಾರ್ಥ ವಿನಿರ್ಣಯ ಮಾಡೋಕ್ಕೋಸ್ಕರವಾಗಿ ಟಿಪ್ಪಣಿಯನ್ನು ರೂಪವಾಗಿ ಇತರ ಪುರಾಣಗಳನ್ನು ಕೊಟ್ಟಿದ್ದಾರೆ. ಬ್ರಹ್ಮಸೂತ್ರವನ್ನು ತಿಳಿಸಿಕೊಟ್ಟು ಭಗವಂತನನ್ನು ಆರಾಧನೆ ಮಾಡೋ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ಭಾಗವತ ಎಂಬತಕ್ಕಂಥದ್ದು 12 ಸ್ಕಂದ ಮತ್ತು ಶತವಿಚ್ಛೇದ. ಇದನ್ನು ನಾವು ಹಿಂದೆ ನೋಡಿದ್ದೇವೆ. ಶತವಿಚ್ಛೇದ ರೂಪವಾಗಿ ನೀವು ಚಿಂತನೆ ಮಾಡಿದಾಗ ಭಗವಂತನ ನಿಜರೂಪ ನಮಗೆ ಕಾಣಿಸಿಕೊಳ್ಳುತ್ತದೆ ಎಂಬತಕ್ಕಂಥ ರಹಸ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಧರ್ಮಾರ್ಥ ಕಾಮ ಮೋಕ್ಷಾಣಂ ಏಕಮೇವ ಪರಂಪದಂ ಅವರೋ ಅಧೋ ಹೃದಯಸ್ತಸ್ಯ ಪೃಥಕ್ ಪಕ್ಷೇನ್ನ ತಾನಹಂ. ನಾವು ಜೀವರಿಗೆ ಇರತಕ್ಕಂಥ 4 ದಿಕ್ಕು ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಆದರೆ ನಮ್ಮ ಗುರಿ ಏನಿರಬೇಕು? ಮೋಕ್ಷವೇ ಇರಬೇಕು. ಇದು ಕೊಡತಕ್ಕಂಥವನು ಯಾರು? ಭಗವಂತ. ಅವನೇ ಪುರಾಣ ಪುರುಷೋತ್ತಮ. ಋಷಿ ಉತ್ತಮ ದೇವತಾಶ್ಚ ವಿಮುಕ್ತೋ ಪರಿನಿಶ್ಚಿತಾ ತಥಾಪಿ ಅಧಿಕ ಸೌಖ್ಯಾರ್ಥಂ ಯತಂತೆ ಶುಭಕರ್ಮಸು ವಿಮುಕ್ತಾಸು ಸ್ವಭಾವೇನ ನಿತ್ಯಂ ಜಾನಾದಿ ತತ್ಪರಾಃ. ಎಲ್ಲ ಉತ್ತಮರಾದ ಋಷಿಗಳು, ದೇವತೆಗಳು ಭಗವಂತನನ್ನು ನಿಶ್ಚಿತವಾಗಿ ಉಪಾಸನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಯಾರಿಗೆ ಅಧಿಕವಾದ ಸೌಖ್ಯ ಬೇಕು ಅಂತ ತಿಳಿದುಕೊಂಡಿರ್ತಾರೋ ಶುಭ ಕರ್ಮವನ್ನು ಮಾಡಬೇಕು. ಯಾರು ವಿಮುಕ್ತರೋ ಸ್ವಭಾವದಿಂದಲೇ ನಿತ್ಯ ಭಗವಂತನ ಧ್ಯಾನದಲ್ಲಿ ಇರ್ತಾರೆ. ನೋಡಿ, ಇದನ್ನು ಸಹ ಜೀವರ ಯೋಗ್ಯತೆಯನ್ನು ಸಹ ಇಲ್ಲಿ ತಿಳಿಸಿಕೊಡ್ತಾ ಇದೆ ಗರುಡ ಪುರಾಣ. ಅದನ್ನು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾನ ತೀರ್ಥರು ತಿಳಿಸಿಕೊಟ್ಟಿದ್ದಾರೆ. ಭೂತಾನಿ ದ್ರವ್ಯನಾಮಾನಿ ಜ್ಞಾನಂ ಜ್ಞಾನೇಂದ್ರಿಯಾಣಿ ಪಿ ಕ್ರಿಯಾಂ ಕರ್ಮ ಇಂದ್ರಿಯಾಣಿ ಆಹು ಸ್ಥೂಲಾತ್ವದಾಹಂ ತ್ರಿಧಾ. ಪಂಚಭೂತಗಳು, ದ್ರವ್ಯಗಳು ಇದೆಲ್ಲವೂ ಸೇರಿ ಯಾವ ರೀತಿ ಇದೆ? ಸ್ಥೂಲ ಮತ್ತು ಸೂಕ್ಷ್ಮ, ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಲೆವೆಲ್ ಅಂತ ನಾವು ಏನು ಹೇಳ್ತೀವಿ. ಸೂಕ್ಷ್ಮ ರೂಪವಾಗಿ, ಸ್ಥೂಲ ರೂಪವಾಗಿ ಚಿಂತನೆ, ಸ್ಥೂಲ ರೂಪವಾಗಿ ಚಿಂತಿಸಿ ಸೂಕ್ಷ್ಮ ರೂಪವಾಗಿ ನಿಲ್ಲಬೇಕು. ಅದೇ ವಿರಾಟ್ ರೂಪವಾಗಿ ಚಿಂತಿಸಿ ಸೂಕ್ಷ್ಮವಾಗಿ ನಮ್ಮ ಬಿಂಬನಲ್ಲೇ ನಿಲ್ಲಬೇಕು ಎಂಬತಕ್ಕಂಥದ್ದು ಮಾರ್ಗವಾಗಿದೆ. ದೇಹ ಇಂದ್ರಿಯಾದಿ ಭೇದೇನ ನಿರ್ಭೇದೋ ಅಪಿ ಹರಿಸ್ವಯಂ ಬಣ್ಯತೆ ಕೇವಲ ಐಶ್ವರ್ಯಾಃ
ಧನಾಧ್ಯಾನಂದ ಚಿದ್ದನಃ. ಭಗವಂತ ಎಲ್ಲರಲ್ಲೂ ಇದ್ದರೂ ಸಹ ಅವನಿಗೆ ಏಕ, ಅವನಲ್ಲಿ ಭೇದವಿಲ್ಲ. ಇದನ್ನು ಚೆನ್ನಾಗಿ ತಿಳಿಯಬೇಕು. ವಿತಸ್ತೆ ಮಾತ್ರಂ ಹೃದಯಂ ಆಸ್ಥಾಯ ಪ್ರಾಪ್ನುತೆ ಜಗತ್. ಎಲ್ಲರ ಹೃದಯದಲ್ಲಿ, ಎಲ್ಲ ಜಗತ್ತಿನ ಎಲ್ಲ ಕಣ ಕಣದಲ್ಲಿ ಹೃದಯದಲ್ಲಿ ಭಗವಂತನಿದ್ದಾನೆ. ತ್ರಿಲೋಕಸ್ಥಾನಗಂ ವಿಷ್ಣು ಮಯಶ್ಚ ಸಮಾಹಿತಾಃ ತದ್ರೂಪಭೂತಾಂ ತ್ರೀಂ ಲೋಕಾನ್ ಪಶೂನ್ ಕೃತ್ವಾ ಮಹಾಮನಃ. ಯಾವ್ಯಾವ ಪದಾರ್ಥ ಇದೆಯೋ ಅದೇ ಪದಾರ್ಥ ರೂಪದಲ್ಲಿ ಭಗವಂತನೇ, ಅದೇ ಗುಣದಲ್ಲಿ, ಅದೇ ಆಕಾರದಲ್ಲಿ ಇದ್ದಾನೆ ಎಂದು ತಿಳಿಯಬೇಕು. ಮುಕ್ತೈ ಸ್ವಪಾರ್ಷದೈ ಪೂರ್ವೈ ಬ್ರಹ್ಮಾದ್ಯಶ್ಚ ಸಂಯುತಂ ಬ್ರಹ್ಮ ದದಶ್ಯ ತಪಸಾ ಭಗವಂತಂ ಹರಿಂ ಪ್ರಭುಂ. ಮುಕ್ತರಲ್ಲೂ ಸಹ ಅಮುಕ್ತಾವಸ್ಥೆಯಲ್ಲೂ ಜ್ಞಾನಿಗಳು ಭಗವಂತನ ಸೇವೆ ಮಾಡ್ತಾ ಇರ್ತಾರೆ. ಜ್ಞಾತ್ವಾ ಕತಿಪಯ ಯೈವಶ್ಯೈಃ ಪೂರ್ವಮೇವ ಜನಾರ್ದನಃ ಮೌಸಲಂ ಜಾನಸಂತ್ಯತ್ಯ ಉದ್ಧವಂ ಬದರಿಂ ನಯೇತ ಸಜ್ಞಾನಂ ತತ್ರ ವಿಸ್ತೀರ್ಯ ಪುನದ್ವಾರಾವತಿಂ ಯಯೌ ಪೂರ್ವಮೇವೋಪದಿಷ್ಟೋತಿ ಹರಿಣಾ ಜ್ಞಾನಮ್ ಉದ್ಧವಃ ಸ್ವರ್ಗಾರೋಹಣಕಾಲೇ ತು ಪುನಃ ಪ್ರಪಂಚ ಕೇಶವಂ ಪುನಃ ಶ್ರುತ್ವಾ ಬದರ್ಯಾಂ ತು ವರ್ಷತ್ರಯೋವಾಸಃ ಜ್ಞಾನಂ ಸಂಸ್ಥಾಪ್ಯ ಪಶ್ಚಾತ್ ಸ ಸ್ವೇಚ್ಛೆಯ ಸ್ವರ್ಗತಃ ಪ್ರಭುಃ. ಮಹಾಭಾರತ ಭಾಗವತದಲ್ಲಿ ಶ್ರೇಷ್ಠ ಜ್ಞಾನಿಗಳ ಪ್ರದರ್ಶನವನ್ನು ದೃಷ್ಟಾಂತವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರ ಮಾರ್ಗ ಹೀಗೆ ಭಗವದ್ಧ್ಯಾನವನ್ನು ಮಾಡೋಕ್ಕೋಸ್ಕರವಾಗಿ ಉತ್ತಮ ಕ್ಷೇತ್ರದಲ್ಲಿ ವಾಸ ಮಾಡುತ್ತಾರೆ. ಆದ್ದರಿಂದ ಯಾರು ತಮ್ಮ ಉತ್ತಮ ಮಾರ್ಗವನ್ನು ಅಪೇಕ್ಷೆ ಪಡ್ತಾರೋ ಅವರು ಏನು ಮಾಡಬೇಕು? ಕ್ಷೇತ್ರದಲ್ಲಿ ವಾಸ ಮಾಡಿ ಉತ್ತಮವಾದ ಭಗವಂತನ ಧ್ಯಾನವನ್ನು ಮಾಡಬೇಕು. ಇದೇ ಉತ್ತಮ ಕಾರ್ಯ. ಅನುಪ್ರವಿಶ್ಯ ಬ್ರಹ್ಮಾಂಡಂ ಪ್ರಾಣಂ ದಶವಿಧಂ ತಥಾ ಇಂದ್ರಿಯಾಣಿ ಇಂದ್ರಿಯಾರ್ಥಸ್ಯ ವರ್ಣಾಶ್ಚೈವ ಸೃಜದ್ಹರಿಃ. ಭಗವಂತ ಪ್ರತಿಯೊಬ್ಬರಲ್ಲೂ ಇಡೀ ಬ್ರಹ್ಮಾಂಡ ಕಣದಲ್ಲಿ ಪ್ರವೇಶನಾಗಿದ್ದಾನೆ. 10 ವಿಧ ಪ್ರಾಣ ಅಂತ ಹೆಸರು ಹೇಳಿಕೊಡ್ತಾನೆ. 10 ವಿಧ ಪ್ರಾಣ ಅಂದರೆ ಏನು? 10 ಇಂದ್ರಿಯಗಳಿದೆಯಲ್ಲ, 10 ಇಂದ್ರಿಯಗಳಿಂದಲೇ ನಾವು ಚಟುವಟಿಕೆ ನಡೀತಾ ಇದೆ. ಈ ಶಕ್ತಿ ಯಾರು ಕೊಡ್ತಾ ಇದ್ದಾರೆ? ಭಗವಂತ ಕೊಡ್ತಾ ಇದ್ದಾನೆ. ಯಾವುದೋ ವರ್ಣವಾಗಲಿ ಎಲ್ಲರಲ್ಲೂ ಸಹ ಭಗವಂತ ನಿಂತು ಪ್ರೇರಣೆ ಮಾಡ್ತಾ ಇದ್ದಾನೆ ಅಂತ ತಿಳಿಬೇಕು. ಶುಕ್ಲೇನ ಜನಿರನ್ಯೇಷಾಂ ಜನೇ ಹರೇಃ ಸ್ವತನುವೈವತು ನಿತ್ಯೋದಿತ ಜ್ಞಾನತನೋಃ ಕುತಃ ಸ್ಯಾತ್ ಕ್ಲುಪ್ಯತೋ ಜನಿಃ. ನೋಡಿ, ಎಲ್ಲವೂ ಭಗವಂತನಿಂದಲೇ ಹುಟ್ಟುತ್ತಾ ಇದೆ, ಬೆಳೀತಾ ಇದೆ, ಸಾಯ್ತಾ ಇದೆ. ಆದರೆ ಭಗವಂತನಿಗೆ ಮಾತ್ರ ಹುಟ್ಟು ಸಾವು ಯಾವುದೂ ಇಲ್ಲ. ಭಗವಂತ ನಿಶ್ಚಲವಾಗಿ ಹುಟ್ಟಿದಂತೆ ಕಾಣಿಸಿಕೊಂಡರೂ ಸಹ ಅದೆಲ್ಲವೂ ಸಹ ವಿಶೇಷವಾದ ಜ್ಞಾನವನ್ನು ಕೊಡೋಕ್ಕೋಸ್ಕರವಾಗಿ ಮಾತ್ರ ಹೊರತು ಅವನ ನಿರ್ಲಿಪ್ತ, ಅವನಿಗೆ ಹುಟ್ಟು ಸಾವು ಎಂಬತಕ್ಕಂಥದ್ದು ಇಲ್ಲ. ಗುಣ ವ್ಯತಿಕರಾಭಾವೇಪಿ ವೃಕ್ಷೋಲೀಚಾದಿ ಪೂರ್ವವತ್ ವಿಷ್ಣೋ ಶೈವ ವಿಮುಕ್ತಾನಾಂ ನ ಕದಾಚನ ಗಚ್ಚತಿ. ಲೋಕದಲ್ಲಿ ಉತ್ತಮ ಮಧ್ಯಮ ಅಧಮ ಎಂಬತಕ್ಕಂಥದ್ದು ಕಕ್ಷ ತಾರತಮ್ಯ ತಾರತಮ ಭಾವ ಇದೆ. ಭಗವಂತನಲ್ಲಿ ತಾರತಮ್ಯವಿಲ್ಲ. ಭಗವಂತ ಏಕಪ್ರಕಾರವಾಗಿದ್ದಾನೆ. ಇವರೆಲ್ಲರಲ್ಲೂ ಸಹ ಏಕಪ್ರಕಾರವಾಗಿದ್ದಾನೆ ಎಂಬತಕ್ಕಂಥದ್ದೇ ವಿಷ್ಣು ಅಂದರೆ ವ್ಯಾಪ್ತನಾಗಿದ್ದಾನೆ ಎಂಬುದು ವಿಶೇಷವಾದ ಮಹಿಮೆ. ಭಗವಂತ ಆಮ್ನಿ ಪ್ರೆಸೆಂಟ್, ಆಮ್ನಿ ಪೊಟೆಂಟ್, ಎಲ್ಲ ಕಡೆ ಜ್ಞಾನ ಕೊಡ್ತಾ ಎಲ್ಲವನ್ನು ಚೇಷ್ಟಾಪ್ರದನಾಗಿ ಇದ್ದಾನೆ ಎಂಬತಕ್ಕಂಥ ತಿಳಿಯಬೇಕು ಅಂತ ಮಹತ್ತಾದ ವಿಷಯವನ್ನು ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಇದನ್ನು ಶ್ರೀಮದಾನಂದ ತೀರ್ಥರು ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇಂತಹ ವಿಷಯವನ್ನು ನಾವು ಅಭ್ಯಾಸ ಮಾಡ್ತಾ ಇರೋದು ಯಾವುದರಿಂದ?
ಶ್ರೀ ಪುರಂದರದಾಸರ ವಿಶೇಷ ಅನುಗ್ರಹ ವಿಶೇಷದಿಂದ ಪುರಾಣ ಪುರುಷೋತ್ತಮ ಎಂಬತಕ್ಕಂಥದ್ದೇನು ವಿಷ್ಣು ಸರ್ವೋತ್ತಮ ಅಂತ ತಿಳಿಯುವುದೇ ಆಗಿದೆ. ಅದು ಗಾರುಡ ಪುರಾಣದಿಂದ ಹೇಗೆ ಎಂಬತಕ್ಕಂಥದ್ದನ್ನು ನಮಗೆ ತಿಳಿದು ಬರ್ತಾ ಇರೋದು ಇದು ನಮ್ಮ ಮಾತಾಪಿತ ಅನುಗ್ರಹದಿಂದ, ಗುರು ಹಿರಿಯರ ಅನುಗ್ರಹದಿಂದ ಮತ್ತು ತತ್ವಾಭಿಮಾನಿ ದೇವತೆಗಳ ಪ್ರಸಾದದಿಂದ, ಇವರಲ್ಲಿ ಇರತಕ್ಕಂಥ ಮುಖ್ಯ ಪ್ರಾಣವ ಅನುಗ್ರಹದಿಂದ, ಇವರೆಲ್ಲರಿಗೂ ನಿಯಾಮಕನಾಗಿರ್ತಕ್ಕಂಥವನು ಲಕ್ಷ್ಮೀನಾರಾಯಣರು. ಆದ್ದರಿಂದ ಇವರೆಲ್ಲರಿಗೂ ಸೇರಿ ನಾವು ಭೂಯಿಷ್ಠಾಂತೆ ನಮ್ಮ ಉಕ್ತಿಮಿದೇಮ ಎಂದು ಹೇಳಿ ಮತ್ತೆ ಗಾರುಡ ಪುರಾಣವನ್ನು ಮುಂದೆ ಚಿಂತನೆ ಮಾಡೋಣ. ನಾವು ಎಷ್ಟು ಚಿಂತನೆ ಮಾಡಿದರೂ ಅಲ್ಪ ಅಲ್ಪ ಅಲ್ಪ, ನಮ್ಮ ಶಕ್ತಿ ಅಲ್ಪ, ಆಯುಸ್ಸು ಅಲ್ಪ, ಜ್ಞಾನ ಅಲ್ಪ. ಆದ್ದರಿಂದ ಎಷ್ಟು ನಮಗೆ ಲಭ್ಯವಾಗುತ್ತೋ ಭಗವಂತ ಕೊಟ್ಟಿದ್ದಾನೋ ಅಷ್ಟೂ ಈ ಜನ್ಮದಲ್ಲಿ ನಾವು ಸಾಧಿಸಬೇಕು. ಈ ಜನ್ಮ ಹೋದರೆ ಮತ್ತೆ ಜನ್ಮ ಬರಲಾರದು. ಇದೇ ಗರುಡ ಪುರಾಣದ ವಿಶೇಷವಾದ ಮಾಹಿತಿ. ಯಾರು ಇಲ್ಲಿ ಉದ್ಧಾರ ಮಾರ್ಗವನ್ನು ಕಂಡುಕೊಳ್ಳುತ್ತಾರೋ ಅವರಿಗೆ ಇನ್ನೂ ಉತ್ತಮ ಮಾರ್ಗವನ್ನು ಭಗವಂತ ಕೊಡ್ತಾನೆ ಎಂಬುದೇ ಫಲಶ್ರುತಿಯಾಗಿದೆ. ಅದು ಗರುಡ ಪುರಾಣದ ಪುರಾಣ ಪುರುಷೋತ್ತಮನ ವಿಶೇಷವಾದ ಸಾಂಗತಿ. ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ ಹರಿ ಓಂ ಹರಿ ಓಂ.